ತುಂಬ ಅಂದರೆ ಟೂ, ಸಹ ಕೂಡ ಅಂದರೆ ಸಹ ಟೂ. ಇವೆರಡನ್ನು ಬಳಸಿ ನಾವು ಹೇಗೆ ವಾಕ್ಯಗಳನ್ನು ಮಾಡುವುದು ಅಂತ ಕಲಿಯೋಣ. ತುಂಬ ಅಂದರೆ ಟೂ, ಸಹ ಕೂಡ ಅಂದರೆ ಟೂನೇ. ಉದಾಹರಣೆಗೆ ಟೂ ಫಾರ್, ತುಂಬ ದೂರ, ಅದು ತುಂಬ ದೂರ ಇದೆ. ಇಟ್ ಈಸ್ ಟೂ ಫಾರ್. ಅದು ತುಂಬ ದೂರ ಇದೆ. ಇಟ್ ಈಸ್ ಟೂ ಫಾರ್. ಟೂ ಎಕ್ಸ್ಪೆನ್ಸಿವ್, ತುಂಬ ದುಬಾರಿ, ಇದು ತುಂಬ ದುಬಾರಿ. ದಿಸ್ ಈಸ್ ಟೂ ಎಕ್ಸ್ಪೆನ್ಸಿವ್. ಇದು ತುಂಬ ದುಬಾರಿ. ದಿಸ್ ಈಸ್ ಟೂ ಎಕ್ಸ್ಪೆನ್ಸಿವ್. ಟೂ ಹಾಟ್, ತುಂಬ ಬಿಸಿ, ಚಹಾ ತುಂಬ ಬಿಸಿಯಾಗಿದೆ. ದ ಟೀ ಈಸ್ ಟೂ ಹಾಟ್. ಚಹಾ ತುಂಬ ಬಿಸಿಯಾಗಿದೆ. ದ ಟೀ ಈಸ್ ಟೂ ಹಾಟ್. ಟೂ ಲೇಟ್ ಅಂದರೆ ತುಂಬ ತಡ, ಈಗ ತುಂಬ ತಡವಾಗಿದೆ. ಇಟ್ ಈಸ್ ಟೂ ಲೇಟ್ ನಾವು. ಈಗ ತುಂಬ ತಡವಾಗಿದೆ. ಇಟ್ ಈಸ್ ಟೂ ಲೇಟ್ ನಾವು. ಟೂ ಸ್ಮಾಲ್ ಅಂದರೆ ತುಂಬ ಚಿಕ್ಕ, ಈ ಶರ್ಟ್ ತುಂಬ ಚಿಕ್ಕದಾಗಿದೆ. ದಿಸ್ ಶರ್ಟ್ ಈಸ್ ಟೂ ಸ್ಮಾಲ್. ಈ ಶರ್ಟ್ ತುಂಬ ಚಿಕ್ಕದಾಗಿದೆ. ದಿಸ್ ಶರ್ಟ್ ಈಸ್ ಟೂ ಸ್ಮಾಲ್. ಟೂ ಮಚ್ ಅಂದರೆ ತುಂಬ ಜಾಸ್ತಿ, ಟೂ ಮಚ್ ಅಂದರೆ ತುಂಬ ಜಾಸ್ತಿ, ಅಲ್ಲಿ ತುಂಬ ಜನ ಸಂದಣಿ ಇದೆ. ದೆರ್ ಈಸ್ ಟೂ ಮಚ್ ಕ್ರೌಡ್ ದೇರ್. ಅಲ್ಲಿ ತುಂಬ ಜನಸಂದಣಿ ಇದೆ. ದೇರ್ ಈಸ್ ಟೂ ಮಚ್ ಕ್ರೌಡ್ ದೇರ್. ಟೂ ಸ್ಪೈಸಿ ಅಂದರೆ ತುಂಬ ಖಾರ, ಊಟ ತುಂಬ ಖಾರವಾಗಿದೆ. ದ ಫುಡ್ ಈಸ್ ಟೂ ಸ್ಪೈಸಿ. ಊಟ ತುಂಬ ಖಾರವಾಗಿದೆ. ದ ಫುಡ್ ಈಸ್ ಟೂ ಸ್ಪೈಸಿ. ಟೂ ಹೆವಿ ಅಂದರೆ ತುಂಬ ಭಾರ, ಈ ಬ್ಯಾಗ್ ತುಂಬ ಭಾರವಾಗಿದೆ. ದಿಸ್ ಬ್ಯಾಗ್ ಈಸ್ ಟೂ ಹೆವಿ. ಈ ಬ್ಯಾಗ್ ತುಂಬ ಭಾರವಾಗಿದೆ. ದಿಸ್ ಬ್ಯಾಗ್ ಈಸ್ ಟೂ ಹೆವಿ. ಮೀ ಟೂ, ನಾನು ಕೂಡ. ಮೀ ಟೂ, ನಾನು ಕೂಡ. ಇದರಲ್ಲಿ ಯಾವುದೆಲ್ಲ ವಾಕ್ಯಗಳನ್ನು ಹೇಗೆ ಮಾಡುವುದು ನೋಡೋಣ. ನಾನು ಕೂಡ ಹೋದೆ. ಐ ವೆಂಟ್ ಟು. ನಾನು ಕೂಡ ಹೋದೆ. ಐ ವೆಂಟ್ ಟು. ನಾನು ಕೂಡ ಬಂದೆ. ಐ ಕೇಮ್ ಟು. ನಾನು ಕೂಡ ಬಂದೆ. ಐ ಕೇಮ್ ಟು. ಅವನು ಸಹ ಬಂದನು. ಹಿ ಕೇಮ್ ಟು. ಅವನು ಸಹ ಬಂದನು. ಹಿ ಕೇಮ್ ಟು. ನನಗೂ ಕೂಡ ಇದು ಬೇಕು. ಐ ವಾಂಟ್ ದಿಸ್ ಟು. ನನಗೂ ಕೂಡ ಇದು ಬೇಕು. ಐ ವಾಂಟ್ ದಿಸ್ ಟು. ನೀನು ಕೂಡ ಹೋಗು. ಯು ಗೋ ಟು. ನೀನು ಕೂಡ ಹೋಗು. ಯು ಗೋ ಟು. ಹೂಗಳನ್ನು ಸಹ ಕೊಂಡುಕೋ. ಬೈ ಫ್ಲವರ್ಸ್ ಟು. ಹೂಗಳನ್ನು ಸಹ ಕೊಂಡುಕೋ. ಬೈ ಫ್ಲವರ್ಸ್ ಟು. ಅವರಿಗೂ ಕೂಡ ಗೊತ್ತು. ದೇ ನೋ ಟು. ಅವರಿಗೂ ಕೂಡ ಗೊತ್ತು. ದೇ ನೋ ಟು. ಇದನ್ನು ಸಹ ನೋಡು. ಸಿ ದಿಸ್ ಟು. ಇದನ್ನು ಸಹ ನೋಡು. ಸಿ ದಿಸ್ ಟು. ಅಲ್ಲೂ ಕೂಡ ಮಳೆ ಬಂತು. ಇಟ್ ರೈನ್ ದೇರ್ ಟು. ಅಲ್ಲೂ ಕೂಡ ಮಳೆ ಬಂತು. ಇಟ್ ರೈನ್ ದೇರ್ ಟು. ಯಾರಿಗಾದರೂ ನನ್ನ 3 ತಿಂಗಳ ಕಂಪ್ಲೀಟ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಮಾಡಲಿಕ್ಕಿದ್ರೆ ನಾನು ನಿಮಗೆ ಧೈರ್ಯ ಬರುವಷ್ಟು ಚೆನ್ನಾಗಿ, ಅಂದರೆ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಧೈರ್ಯ ಬರುವಷ್ಟು ಮತ್ತು ಆ ಥರ ಕಲಿಸ್ತೇನೆ. ಯಾಕಂದರೆ ಹೆಚ್ಚಿನವರು ನನ್ನ ವಿದ್ಯಾರ್ಥಿಗಳು ಗ್ರ್ಯಾಜುಯೇಷನ್ ಆದವರು, ಅವರಿಗೆ ಇಂಗ್ಲೀಷ್ ಬರುವುದಿಲ್ಲ ಅಂತೆಲ್ಲ. ಇಂಗ್ಲೀಷ್ ಬರದಿದ್ದರೆ 5ನೇ ತರಗತಿಯಿಂದ ಯಾವ ಮಾಧ್ಯಮದಲ್ಲಿ ಕಲಿತರೂ 10ನೇ ತರಗತಿವರೆಗೆ ಒಂದು ಸಬ್ಜೆಕ್ಟ್ ಇಂಗ್ಲೀಷ್ ಇದ್ದೇ ಇರ್ತದೆ. 11ರಿಂದ ಅಂದರೆ ಪಿ ಯು ಸಿಯಿಂದ 5 ವರ್ಷ ಪುನಃ ನೀವು ಇಂಗ್ಲೀಷ್ ಕಲ್ತಿದ್ದೀರಿ. ಎಲ್ಲ ಸಬ್ಜೆಕ್ಟ್ಸ್ಗಳು ಇಂಗ್ಲೀಷಲ್ಲಿ ಇರ್ತವೆ. ಇಂಗ್ಲೀಷ್ ಓದಿದ್ದೀರಿ, ಇಂಗ್ಲೀಷ್ ಬರೆದಿದ್ದೀರಿ, ಇಂಗ್ಲೀಷ್ ಅರ್ಥ ಮಾಡಿಕೊಂಡಿದ್ದೀರಿ, ಇಂಗ್ಲೀಷ್ನಲ್ಲಿ ಪಾಸ್ ಆಗಿದ್ದೀರಿ. ಆದರೂ ನಿಮಗೆ ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬರುವುದಿಲ್ಲ ಅಂದರೆ ಅದರ ಕಾರಣ ನಿಮಗೆ ಇಂಗ್ಲೀಷ್ ಬರುವುದಿಲ್ಲ ಅಂತಲ್ಲ, ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ, ಇಂಗ್ಲೀಷ್ ಭಾಷೆಯಲ್ಲಿ ಮಾತಾಡಲಿಕ್ಕೆ ಸ್ವಲ್ಪ ಧೈರ್ಯ ಇಲ್ಲ ಅಂತ ಅಷ್ಟೇ, ಕಾನ್ಫಿಡೆನ್ಸ್ ಇಲ್ಲ. ಈಗ ನಿಮಗೆ ಬೇಕಾಗಿರುವುದು ನಾಲೆಜ್ ಅಲ್ಲ, ಪರ್ಫೆಕ್ಷನ್ ಅಲ್ಲ. ಈಗ ನಿಮಗೆ ಬೇಕಾಗಿರೋದು ಕಾನ್ಫಿಡೆನ್ಸ್, ಧೈರ್ಯ. ಆ ಕಾನ್ಫಿಡೆನ್ಸನ್ನು ಹೇಗೆ ತರಬೇಕು ಅಂತ ಹೇಳಿ ನಾನು 3 ತಿಂಗಳ ಕೋರ್ಸನ್ನು ಡಿಸೈನ್ ಮಾಡಿದ್ದೇನೆ. ಆ 3 ತಿಂಗಳು ಕಂಪ್ಲೀಟ್ ಕೋರ್ಸ್ ನೀವು ಮಾಡಿದರೆ ನೀವು ಏನು ಕನ್ನಡದಲ್ಲಿ ಯೋಚನೆ ಮಾಡಿ ಇಂಗ್ಲೀಷಿಗೆ ಭಾಷಾಂತರ ಮಾಡಲಿಕ್ಕೆ ನೋಡ್ತೀರೋ, ಆ ಕನ್ನಡದಲ್ಲಿ ಇದ್ದಾಗೆ ಯಾವುದೇ ವಾಕ್ಯ ಇಂಗ್ಲೀಷ್ನಲ್ಲಿ ಮಾಡಲಿಕ್ಕೆ ಬರುವುದಿಲ್ಲ. ನಾನು ನನ್ನ ಕೋರ್ಸ್ನಲ್ಲಿ ಕಲಿಸಿಕೊಟ್ಟಿದ್ದೇನೆ.
ಕನ್ನಡದ ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ಭಾಷಾಂತರ ಮಾಡುವಾಗ ಏನು ಮಾಡಬೇಕು ಅಂತ. ಸ್ವಲ್ಪ ಕೆಲವು ಶಬ್ದಗಳನ್ನು ಆಚೆ ಈಚೆ ಮಾಡಬೇಕಾಗ್ತದೆ. ಆ ಶಬ್ದಗಳನ್ನು ಆಚೆ ಈಚೆ ಮಾಡೋದು ಹೇಗೆ ಅಂತ ನನ್ನ ಕೋರ್ಸ್ ಮಾಡಿದರೆ ಮಾತ್ರ ನಿಮಗೆ ಗೊತ್ತಾಗ್ತದೆ. ಸೊ ಆ 3 ತಿಂಗಳ ಕೋರ್ಸನ್ನು ಮಾಡಿ, ಅದರ ಫೀಸ್ ಜಾಸ್ತಿ ಇಲ್ಲ, ಬರೀ 599 ರುಪೀಸ್, 599 ರೂಪಾಯಿ ಮಾತ್ರ. ನೀವು ಯಾವತ್ತೂ ನನ್ನ ಫೋನ್ ನಂಬರಿಗೆ UPI ಮೂಲಕ ಅಂದರೆ ಫೋನ್ಪೇ, ಗೂಗಲ್ ಪೇ ಮೂಲಕ 599 ಕಳಿಸ್ತಿರೋ ಆವತ್ತಿನಿಂದಲೇ ನಾನು ನಿಮಗೆ ಕೋರ್ಸ್ ಕಳಿಸ್ಲಿಕ್ಕೆ ಶುರು ಮಾಡ್ತೇನೆ. ದಿನಕ್ಕೊಂದು ವಿಡಿಯೋ ಕಳಿಸ್ತೇನೆ. 3 ತಿಂಗಳ ಕೋರ್ಸ್ ಇದು. ಅದನ್ನು ನೀವು ನಾನು ಹೇಳಿದ ಹಾಗೆ ಮಾಡಿದರೆ 3 ತಿಂಗಳಲ್ಲಿ ನಿಮಗೆ ತುಂಬ ಧೈರ್ಯ ಬರ್ತದೆ. ನೀವು ಏನು ಯೋಚನೆ ಮಾಡ್ತೀರೋ, ಇಂಗ್ಲೀಷಲ್ಲಿ ಏನು ಮಾತಾಡಬೇಕಂತ ಇರ್ತೀರೋ ಅದನ್ನು ನೀವು ಎಕ್ಸಾಕ್ಟ್ಲಿ ಮಾತಾಡ್ಬೋದು. ನಿಮಗೆ ಗೊತ್ತಾಗ್ತದೆ ನೀವು ಯೋಚಿಸುವ ವಾಕ್ಯ ಸರಿಯೋ ತಪ್ಪು ಅಂತ ಇಂಗ್ಲೀಷ್ನಲ್ಲಿ. ಆ ಕಾರಣ ನೀವು ಕೂಡಲೇ ಸೇರಿ ನಿಮ್ಮ ಅಂಜಿಕೆಯನ್ನು ದೂರ ಮಾಡಿ ನಿಮ್ಮ ಜೀವನದಲ್ಲಿ ಧೈರ್ಯವನ್ನು ತುಂಬಿ ಧೈರ್ಯವಾಗಿ ಇಂಗ್ಲೀಷ್ ಮಾತನಾಡಿ. ಇಂಗ್ಲೀಷನ್ನು ಈಗ ಧೈರ್ಯವಾಗಿ ಮಾತನಾಡಿ.